ಹಾಯ್ ಗಾಯ್ಸ್, ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಲವ್. ಒಂದು ಹುಡುಗಿ ಒಂದು ಹುಡುಗ ಯಾವ ರೀತಿ ಡಿಪೆಂಡ್ ಆಗಿರ್ತಾರೆ ಲವ್ ಮೇಲೆ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ಹೇಳೋಕ್ಕಿಂತ ಮುಂಚೆ ವಿಡಿಯೋ ಶೋ ಮಾಡಿಬಿಡ್ತೀನಿ ನಿಮಗೊಂದು. ನಗೋಸ್ಕರ ಬಂದೆ ಅಲ್ವಾ, ಇಷ್ಟ ಅಂತ ಒಂದ್ ಮಾತು ಹೇಳು, ಈಗಲೇ ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ. ಈ ಥರನೂ ಹೇಳೋರಿರ್ತಾರೆ. ಪ್ರೀತಿಗೋಸ್ಕರ ಕನ್ಸಿನ ಬಲಿ ಕೊಡ್ಲೋ ಅಥವಾ ಹುಡುಗಿಗೋಸ್ಕರ ಜೀವನನೇ ಬಲಿ ಕೊಡ್ಲೋ ಗೊತ್ತಾಗ್ತಿಲ್ಲ ಸಂಗೀತ. ನಿನ್ ಜನ್ಮ ಅಂತ ಏನಾದ್ರೂ ಇದ್ರೆ ನಾವಿಬ್ರು ಗಂಡ ಹೆಂಡತಿ ಬದ್ಕೊಳೋ ಸಂಗೀತ. ಈ ಥರನೂ ಹೇಳೋರಿರ್ತಾರೆ. ಮೇನಾಗಿ ಬರೋದೇ ಲವ್ವಲ್ಲಿ ಲೈಫ್ ಅನ್ನೋದು ಬರುತ್ತೆ ಮೇನಾಗಿ. ಬಟ್ ಇವನ್ನೆಲ್ಲ ಬಿಟ್ಬಿಟ್ಟು ಒಂದು ನೋಡೋದಾದರೆ, ನಾವು ಲವ್ವೇ ಬೇಕು ಅಂತ ನೋಡೋದಾದರೆ ಎಲ್ಲನೂ ಬಿಟ್ಟು ಬರೋಕ್ಕಾಗುತ್ತೆ. ಜೀವನನ ಸಕ್ಸಸ್ ಆಗಿದ್ರೆ ಒಂದು ಕಡೆ, ಸಕ್ಸಸ್ ಆಗಿರೋ ಒಂದು ಟಾಪಿಕ್ನೇ ಇತ್ಲ ಬಿಟ್ಬಿಡೋಣ. ಸಕ್ಸಸ್ ಆಗಿಲ್ಲ ಅಂದರೆ ಹುಡುಗ ಸಕ್ಸಸ್ ಆಗಲಿಲ್ಲ ಅಂತಂದರೆ ಮುಗ್ದೇ ಹೋಯ್ತು ಒಂದು ಜೀವನ. ಮತ್ತು ಅವ್ನು ಲೈಫ್ ಕಟ್ಕೊಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿರುತ್ತೆ. ಅಲ್ಲಿ ಲವ್ ಆಗಿ ಎಲ್ಲ ಮಣ್ಣು ಮಸಿ ಕಿತ್ಕೊಂಡು ಎಲ್ಲ ಆಗ್ಬಿಟ್ಟು ಅವ್ನು ಕೊನೆಯದಾಗಿ ಬಂದ್ಬಿಟ್ಟು ಆ ಹುಡುಗಿ ಮದುವೆ ಆಗೋಣ ಬಾ ಅಂತ ಕರೀತಾನಲ್ಲ, ಎಲ್ಲನೂ ಬಿಟ್ಬಿಟ್ಟು ಅವಾಗ ಆ ಹುಡುಗ ಮುದ್ದದೆ ಇವತ್ತು ಕರ್ಕೊಂಡು ಹೋದರೆ ನಾನು ನಾಳೆ ಹೆಂಗೆ ಅವಳನ್ನ ಕರ್ಕೊಂಡೋಗಿ ಜೀವನ ಸಾಗಿಸೋದು ಅಂತ ಹೇಳ್ಬಿಟ್ಟು ಮಿಡಲ್ ಕ್ಲಾಸ್ ಲೈಫಲ್ಲಿ EMI ಅವಿವು ಸಾಲ ಬೆಜ್ಜನ್ ಬಂದುಬಿಡ್ತವೆ. EMI ಕಟ್ಕೊಬೇಕು, ಮನೆ ರೆಂಟ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಏನೇನು ಕಟ್ಟಬೇಕು. ಫಸ್ಟ್ ಆಫ್ ಆಲ್ ಆಗಿ ಅವನು ಹೇಳ್ಬೇಕಾದ್ರೆ ನಾನು ಹೇಳ್ತಿರೋದಂದರೆ ಡಿಗ್ರಿ ಮುಗ್ದಾಗ ಒಂದು ಲವ್ ಅನ್ನೋದಾಗಿರುತ್ತಲ್ವಾ, ಮಗು ಹೆಂಡಿಗೆ ಬಂದಾಗ ಒಂದು ಲವ್ ಅಂತ ಆಗ್ಬಿಟ್ಟು ಅವನು ಕೆಲ್ಸಕ್ಕೆ ಹುಡುಕಕ್ಕೆ ಹೋಗಬೇಕು. ಅವಾಗ ಹುಡುಗಿ ಏನಾದರೂ ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗು, ನನ್ನನ್ನು ಮದುವೆ ಆಗು, ಮನೇಲಿ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ, ಬೇರೆ ಹುಡುಗನ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ಅವಾಗ ಆ ಹುಡುಗ ಮೆಚುರಿಟಿ ಆಗಿದ್ದರೆ ಈ ಥರ ಥಿಂಕ್ ಮಾಡ್ತಾನೆ. ನಾನು ಸೆಕೆಂಡ್ ಒಂದು ವೀಡಿಯೋ ತೋರಿಸಿದ್ನಲ್ಲ ಆ ಥರ. ಅವನಿಗೆ ಮೆಚುರಿಟಿ ಇಲ್ಲ, ಏನೂ ಇಲ್ಲ, ಓಡೋಗೋಣ ಮದುವೆ ಆಗೋಣ ಅಂತ ಅನ್ನೋದಾದರೆ ಇದನ್ನು ಹೇಳ್ಬಿಡ್ತೀನಿ ಕೇಳಿಗ. ಹಂಗೂ ಎಲ್ಲನ ಬಂತಂದ್ರೆ ಸುಮಾರು ಜನ ಆ ಥರ ಆಗಿರೋದನ್ನು ನಾನು ನೋಡಿದ್ದೀನಿ. ಆ ಥರ ಆದರೆ ಆ ಹುಡುಗ ಡಿಗ್ರಿ ಮಾಡಿರೋದು ಬಿಟ್ಬಿಡಿ, ಡಿಗ್ರಿ ಅನ್ನೋದು ಅದು ಹತ್ಲಾಗೆ ಹೋಯ್ತು. ಡಿಗ್ರಿ BA BCom ಏನೋ ಒಂದು ಮಾಡ್ಕೊಂಡಾನೆ. ಇವಾಗ ಡಿಗ್ರಿ ಮುಗಿಸ್ಬಿಟ್ಟು ಕೆಲಸ ಮಾಡಬೇಕು, ಅದು ಇದು ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾದರೂ ದುಡ್ಡಿದ್ರೆ ಬಿಸ್ನೆಸ್ ಮಾಡ್ಕೊಬೇಕು. ದುಡ್ಡೇ ಇರೋಲ್ಲ ಆಲ್ಮೋಸ್ಟ್ ಅಲ್ಲ ನಾನು ದುಡ್ಡಿಲ್ಲ ಅನ್ಕಂದ್ರೆ ಅವ್ನು ನೆಕ್ಸ್ಟ್ ಕೆಲಸ ಮಾಡ್ಬೇಕಾಗಿರೋದು ಎಲ್ಲನ ಬಟ್ಟೆ ಅಂಗಡಿನೋ ಯಾವುದಾದ್ರೂ ಒಂದು ಕೆಲಸ. ಯಾವುದೇ ಕೆಲಸ ಮಾಡಿದರೂ ಅವನಿಗೆ ಬೇಸಿಕಾಗಿ ಕೊಡೋದೇ 15,000 to 20,000 ಒಳಗಡೆನೇ ಕೊಡೋದು. ನೀವು ಬೆಂಗಳೂರಿಗೆ ಹೋದರೆ ಅದಂತೂ ಮೇಂಟೈನ್ ಮಾಡೋಕ್ಕೆ ಆಗೋಲ್ಲ. ಅಕಸ್ಮಾತ್ ಈ ಬೇಸಿಕ್ ಅಂದ್ಕೊಳ್ಳಿ 15 ಇಲ್ಲ 20,000 ಅಂದ್ಕೊಳ್ಳಿ. 20,000 ಇಟ್ಕೊಂಡ್ರೆ ಬಿಡು, ಮನೆಗೆಲ್ಲ ಒಪ್ಪಿಟ್ಟು ಎಲ್ಲ ಆಗಿಬಿಟ್ಟಿದ್ದಾರೆ, ಮನೇಲಿ ಯಾರೂ ಕೆಲಸಕ್ಕೂ ಹೋಗಲ್ಲ, ಮನೆ ಒಬ್ಬನೇ ಗಂಡು ಮಗ, ತಂದೆಯವರು ರಿಟೈರ್ಡ್ ಆಗಿಬಿಟ್ಟು ಆರಾಮಾಗಿ ಮನೆಗೆ ಇದ್ದಾರೋ, ಆರಾಮಾಗಿದ್ದಾರೋ ಹೆಂಗಿದ್ದಾರೋ ಗೊತ್ತಿಲ್ಲ, ಒಟ್ಟಿನಾಗಿ ಒಂದು ಮೈ ಮೇಲೆ ಎಲ್ಲ ಫುಲ್ ಭಾರ ಬಿದ್ದುಬಿಟ್ಟಿದೆ. ಇವಾಗ ಅವನೇನು ಮಾಡಬೇಕು? ಇವಾಗ 20,000 ಮನೆ ಯಾವುದೇ ಮಿನಿಮಮ್ ಬಾಡಿಗೆ ಏನಿಲ್ಲ ಅಂತಂದ್ರೆ 4,000 to 5,000 ರೂಪಾಯಿ ಇರುತ್ತೆ ಬಾಡಿಗೆ. 5,000 ರೂಪಾಯಿ ಬಾಡಿಗೆ, ಮನೆ ರೇಷನ್ ಅಂತಂದ್ರೆ ಬರೀ ಅದನ್ನೇ ಒಂದು 5,000 ರೂಪಾಯಿ ಹಾಕೊಂಬಿಡೋಣ. ತಿಂಗಳ ರೇಷನ್ 5,000 ರೂಪಾಯಿ, ಅದು ಇದು EMI ಅಂತಂದ್ರೆ ಅದೊಂದು 5,000 ರೂಪಾಯಿ. ಸಣ್ಣಕ್ಕೆ ಏನಾದರೂ ಖರ್ಚು ಮಾಡ್ಬೇಕಂತಂದ್ರೂ ಹಿಂದೆ ಮುಂದೆ ನೋಡಿ ಖರ್ಚು ಮಾಡ್ಬೇಕಂತಂದ್ರು, ಅವನು ವೈಯಕ್ತಿಕವಾಗಿ ಖರ್ಚು ಮಾಡ್ಕೊಬೇಕಂತಂದ್ರೂ ಹಿಂದೆ ಮುಂದೆ ನೋಡ್ತಾನೆ. ಹಂಗೂ ಖರ್ಚು ಮಾಡಿದಂದ್ರೆ 1,000 ರೂಪಾಯಿನೇ ಖರ್ಚು ಮಾಡ್ಬೋದು. ಇಲ್ಲಿಗೆ ಎಷ್ಟಾಯಿತು ಗೈಸ್? 16,000 ರೂಪಾಯಿ ಆಯಿತು ಆಲ್ಮೋಸ್ಟ್ ಅಲ್ಲಾಗಿ. ಇನ್ನೊಂದು 4,000 ರೂಪಾಯಿದಲ್ಲಿ ಏನು ಮಾಡೋಕ್ಕಾಗುತ್ತೆ ಅವನಿಗೆ? ಏನು ಮಾಡ್ಬೋದು ಹೇಳ್ಬೇಕಲ್ಲ? ಆಲ್ಮೋಸ್ಟ್ ಅಲ್ಲಾಗ ಅದು ಉಳಿಯಲ್ಲ ದುಡ್ಡು ಹೇಳ್ಬೇಕಂತಂದರೆ. ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಎಲ್ಲ ತಂದು ಹಾಕ್ಬೇಕಲ್ಲ, ಅದೆಲ್ಲ ಸುಮ್ಮನೆ ಅಲ್ವೇ ಅಲ್ಲ ಗೈಸ್. ಇವಾಗ ಅಕಸ್ಮಾತ್ ಅವ್ನು ಡಿಗ್ರಿ ಮುಗಿಸ್ಕೊಂಡು ಅವ್ನು ಜಾಬ್ ಮಾಡ್ಬಿಟ್ಟು ಅವ್ನದೇನೋ ಡ್ರೀಮ್ ಐತೆ, ಆ ಡ್ರೀಮ್ ಸಕ್ಸಸ್ ಮಾಡ್ಕೊಬೇಕು ಅಂತಂತಂದರೆ ಈ ಲವ್ವನನ್ನು ಅಲ್ಲಿಗೆ ಡ್ರಾಪ್ಔಟ್ ಮಾಡಬೇಕಿಲ್ಲ, ಹುಡುಗಿಯನ್ನಾಳು ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ಏನೂ ಆಗೋಲ್ಲ ಗೈಸ್. ಫಸ್ಟ್ ಥಿಂಕ್ ಆಗ್ಬಿಟ್ಟು ನಾವು ಮುಂದೆ ಹೋಗ್ಬೇಕಂತಂದ್ರೆ ಆ ಹುಡುಗಿ ಇದನ್ನೆಲ್ಲ ಮುಂಚೆ ಹೇಳಕ್ಕನ ಸೀನೇ ಇಲ್ಲ. ಅವಾಗ ಒಂದು ಹೀಟಲ್ಲಿ ಇರ್ತೀವಿ ನಾವು, ಹೀಟಲ್ಲಿದ್ದಾಗ ಅದು ಆಗೋಗ್ಬಿಡ್ತೈತೆ, ಏನೂ ಮಾಡೋಕ್ಕಾಗಲ್ಲ. ಏನೇನೋ ಅನ್ಕೊಳಕ್ಕೆ ಹೋಗ್ಬಿಡಿ ಗೈಸ್. ನಾನು ಹೇಳ್ತಿರೋದೇ ಬೇರೆ, ಜೀವನ ಹೀಟಲ್ಲಿ ಏನೇನೋ ಆಗೋಗ್ಬಿಡ್ತೈತೆ.
ಲಾಸ್ಟಿಗೆ ಕೊನೆ ಮೂಮೆಂಟಲ್ಲಿ ಬಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬೇಕು. ಹುಡುಗ ನನ್ನ ಅವ್ನ ಡ್ರೀಮ್ ಅನ್ನೋದೇ ಇರ್ತದೆ, ಏನೋ ಅವ್ನು ಆ್ಯಕ್ಟರ್ ಆಗಬೇಕು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು, ಏನೋ ಗೌರ್ಮೆಂಟ್ ಜಾಬಲ್ಲಿ ಇರಬೇಕು, ಪೊಲೀಸ್ ಆಗಬೇಕು, ಎನಿಥಿಂಗ್ ಯಾವುದ್ರಲ್ಲಾದರೂ ಇರಬೇಕು ಅಂತಂದ್ರೆ ಅವನು ಫಸ್ಟ್ ಆಫ್ ಆಲ್ ಆಗಿ ಇದನ್ನು ಡ್ರಾಪ್ ಔಟ್ ಮಾಡ್ಬೇಕಿಲ್ಲಂದ್ರೆ ಆ ಹುಡುಗಿ ವೇಟ್ ಮಾಡಬೇಕು, ಇಲ್ಲ ಅವ್ರ ಮನೆಗೆ 2 ಮನೇಲಿ ಒಪ್ಪಿಸ್ಬೇಕು. ಅದಕ್ಕೆ ಹೇಳೋದು ಗೈಸ್, ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆಲ್ಮೋಸ್ಟಲ್ಲಾಗಿ, ಒಂದು ಹುಡುಗ ಒಂದು ಹುಡುಗಿ ಲವ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವರಿಬ್ಬರು ಫೀಲ್ ಮಾಡಿದರೆ ಮಾತ್ರ. ಯಾರು ಹೊಸಬ್ರು 3ನೇ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾನೇ ಆಗಿರಲಿ, ನಾನೊಬ್ಬ 3ನೇ ವ್ಯಕ್ತಿ ಆಗಿರಲಿ, ಆದರೆ ನಾನು ಕಣ್ಣಿದ್ರೆ ನೋಡಿರೋದು ಹೇಳ್ತಿದ್ದೀನಿ ಇಂಗ್ಲೀಷ್. ನಾನು ಕಣ್ಣಿದ್ರಿಗೆ ಸ್ವತಃ ನನ್ನ ಫ್ರೆಂಡ್ಸ್ ಅವರೆಲ್ಲ ನೋಡ್ಬಿಟ್ಟೇ ಹೇಳ್ತಿದ್ದೀನಿ. ಸ್ವಲ್ಪ ಜನ ಫ್ಯೂಚರೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಬಿಡಿ, ಇವಾಗಲೂ ಗಾರೆ ಕೆಲಸಕ್ಕೆಲ್ಲ ಹೋಗ್ತಿದ್ದಾರೆ, ಭಯಂಕರವಾಗಿ ಆಗಿಬಿಡುತ್ತೆ. ಅವೆಲ್ಲ ಸುಮ್ಮನೆ ಅಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅವ್ನ ಡ್ರೀಮ್ನ ಸಕ್ಸಸ್ ಮಾಡ್ಕೊಬೇಕಂದ್ರೆ ಫಸ್ಟಾಗಿ ಅವನು ಆ ಹುಡುಗಿನ ವೇಟ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಅವ್ರ ಫ್ಯಾಮಿಲಿನ ವೇಟ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಅದು ಲವ್ನೇ ಡ್ರಾಪ್ ಔಟ್ ಮಾಡಿಬಿಟ್ಟು ಅವನು ಮುಂದೆ ಹೆಜ್ಜೆ ಇಡಬೇಕು. ಇಲ್ಲಾಂದರೆ ಏನೂ ಆಗೋಲ್ಲ. ಮನೆ ಕಡೆ ದುಡ್ಡು ಐತಾ ಬಿಡಿ, ಆಗೋಣ ಹೋಗೋಣ, ಮುಂದಕ್ಕೇನಾದರೂ ಒಂದು ಮಾಡ್ಕೊಣ, ನನ್ನ ತಂದೆ ಕೊಡ್ತಾನೆ, ನನ್ನ ತಾಯಿ ಯಾರು ಕೊಡ್ತಾರೆ ಅಂದ್ಕೊಂಡು ಹೋಗ್ಬೋದು. ಬಟ್ ಇಲ್ಲೇನಾಯ್ತಪ್ಪ ಅಂತಂದರೆ ಒಂದು ಲವ್ನ ಒಂದು ಹುಡುಗ ಒಂದು ಹುಡುಗಿ ಅವರು ಲವರ್ಸೇ ಅದನ್ನು ಫೀಲ್ ಮಾಡಿಬಿಟ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕಾಗೋದು, ಇಲ್ಲಾಂದರೆ ಯಾವನ ಕೈಲೂ ಆಗೋಲ್ಲ. 3ನೇ ವ್ಯಕ್ತಿ ಬಂತಂದ್ರೆ ಅದು ಇನ್ನೂ ಕೆಟ್ಟೋಗ್ಬಿಡುತ್ತೆ, ಹೋಗಲೇಬಾರ್ದು. ಅದಕ್ಕೆ ಒಂದು ಹುಡುಗ ಒಂದು ಹುಡುಗಿ ಮಧ್ಯೆ ಲವ್ ಬ್ರೇಕಪ್ ಆಗೋಕ್ಕೆ ಇಷ್ಟೇ ಕಾರಣ. ಒಬ್ಬ 3ನೇ ವ್ಯಕ್ತಿ ಎಂಟ್ರಿ ಆಗಿರ್ತಾನೆ, ಇಲ್ಲ ಅವ್ನ ಫ್ಯಾಮಿಲಿ ಅಡ್ಡ ಬರುತ್ತೆ, ಅವ್ನ ಲೈಫ್ ಫ್ಯೂಚರ್ ನೋಡ್ಕೊಳಕ್ಕೋಸ್ಕರ ಲವ್ ಬ್ರೇಕಪ್ ಆಗಿರುತ್ತೆ. ಅದು ಬಿಟ್ಟರೆ ಹಂಗೆ ಬ್ರೇಕಪ್ ಆಯ್ತಂದ್ರೆ ಅದು ಲವ್ವೇ ಅಲ್ಲ. ಹೇಳ್ಬೇಕಂತಂದರೆ ಒಂದು ಲೈನ್ ಇದೆ ಇಂಗ್ಲೀಷಲ್ಲಿ, ಲವ್ ಈಸ್ ನಾಟ್ ಫೇಕ್, ಲವರ್ಸ್ ಇಸ್ ಫೇಕ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬರೆದ್ಬಿಟ್ಟಿದ್ದಾರೆ. ಇಲ್ಲ ತಂದೆ ತಾಯಿ ಇರ್ತಾರೆ, ಅವರಾದ್ರೂ ಅವ್ರ ಮಾತಾದರೂ ಕೇಳಬೇಕು ನಾವು.